Namaste, I'm Dr. Sanjeevani Rathod. I'm a consultant psychiatrist currently practicing in Belgavi, Karnataka. ಸೊ ಇವತ್ತು ನಾವು ಒನ್ ಆಫ್ ದ ಮೋಸ್ಟ್ ಕಾಮನ್ ಕೇಸಸ್ ಸೈಕ್ಯಾಟ್ರಿ ಪ್ರಾಕ್ಟೀಸಸ್ ನೋಡೋದನ್ನು ಡಿಸ್ಕಸ್ ಮಾಡೋಣ. ಸೊ ಬಹಳಷ್ಟು ಸಲ ಏನಾಗುತ್ತೆ ಅಂದರೆ ನೈಟ್ ಅಟ್ 1 o'clock, 2 o'clock ಪೇಷಂಟ್ ಕಮ್ಸ್ ವಿತ್ ಎಕ್ಸ್ಟ್ರೀಮ್ ಆಂಗ್ಸೈಟಿ ಆ್ಯಂಡ್ ಫಿಯರ್. ಕಂಪ್ಲೇಂಟ್ಸ್ ಲೈಕ್ ಡಾಕ್ಟರ್ ನಮ್ಗೆ ತುಂಬ ಭಯ ಆಗ್ತಿದೆ, ಬ್ರೆತ್ಲೆಸ್ನೆಸ್ ಆಗ್ತಾಯಿದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗಿದೆ, ಕೈಕಾಲು ನಡಕ್ತಾ ಇದೆ, ಎಕ್ಸ್ಟ್ರೀಮ್ ಚೆಸ್ಟ್ ಪೇನ್ ಇದೆ, ನಮಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿದೆಯಾ, ಸತ್ತು ಹೋಗ್ಬಿಡ್ತೀವ ಅನ್ನೋ ಅಷ್ಟು ಭಯ ಆಗ್ತಿದೆ, ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ. So when we do the relevant blood investigations, when we do the ECG, when we do the 2D echo, complete cardiac workup, everything turns out to be normal. ಆವಾಗ ಪೇಷಂಟ್ಸ್ಗಳು ಕ್ವೆಶನ್ ಏನು ಕೇಳ್ತಾರೆ ಅಂದರೆ, ಡಾಕ್ಟರ್ ಎಲ್ಲ ನಾರ್ಮಲ್ ಇದ್ದರೆ ನಮಗೆ ಈ ಥರ ತೊಂದರೆ ಯಾಕೆ ಆಗ್ತಾಯಿದೆ, ಇದು ಏನು? ಸೊ ಇದನ್ನು ನಾವು ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಪ್ಯಾನಿಕ್ ಅಟ್ಯಾಕ್ಸ್ಗಳ ಲಕ್ಷಣಗಳೇನು? Patient can have symptoms like palpitations, breathlessness, anxiety, extreme fear as if they are going to die, what we call it as fear of impending doom, tremors, chest pain, abdominal discomfort. And usually ಇದು ಎಪಿಸೋಡಿಕ್ ಆಗಿ ಬರುತ್ತೆ, which means that patient will be completely normal and all of a sudden they'll get this attacks and it will be there for around 5 to 15 minutes and it will subside. ತೊಂದರೆ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ patient starts anticipating these attacks. ಅಯ್ಯೋ ನಾನೆಲ್ಲಾದರೂ ಹೊರಗೆ ಹೋಗಿಬಿಟ್ರೆ ಈ ಥರ ತೊಂದರೆ ಆದರೆ ಏನು ಮಾಡೋದು ಅಂತ. ಸೊ ಇದನ್ನು ನಾವು ಆ್ಯಂಟಿಸಿಪೇಟ್ರಿ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಪೇಷಂಟ್ಸ್ಗಳು ಕೇಳೋದೇನು ಅಂದರೆ, ನಮ್ಮದು ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಇದೆ, ನಮ್ಮ ಕಂಪ್ಲೀಟ್ ಕಾರ್ಡಿಯಾಕ್ ವರ್ಕಪ್ ನಾರ್ಮಲ್ ಇದೆ, ಸ್ಟಿಲ್ ವೈ ಡು ವಿ ಹ್ಯಾವ್ ದಿಸ್ ಅಟ್ಯಾಕ್, ವಾಟ್ ಈಸ್ ದ ಕಾಸ್ ಫಾರ್ ದಿಸ್?